ಚಲಿಸುತ್ತಿದ್ದ ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆಗಿ 2 ಕಾರುಗಳ ಗಾಜುಗಳು ಪುಡಿಪುಡಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಚದಲ್ಪುರ ಕ್ರಾಸ್ನಲ್ಲಿ ನಡೆದಿದೆ. ಟಿಪ್ಪರ್ನ ಹಿಂಬದಿಯ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ರಸ್ತೆಯಲ್ಲಿದ್ದ ಕಲ್ಲುಗಳು ಸಿಡಿದು ಹೋಟೆಲ್ನ ಮುಂಭಾಗ ನಿಲ್ಲಿಸಿದ್ದ 2 ಕಾರುಗಳ ಗಾಜುಗಳ ಪುಡಿಯಾಗಿದ್ದು ಬೇಕರಿಯ ಗಾಜು ಸಹ ಹಾನಿಯಾಗಿದೆ. ಇನೋವಾ ಕಾರಿನ ಸೈಡ್ ಡೋರ್ನ ಕಿಟಕಿ ಗಾಜು ಹಾಗೂ ಕ್ರೆಟಾ ಕಾರಿನ ಹಿಂಬದಿಯ ಗಾಜು ಪುಡಿಯಾಗಿದೆ. ಇನ್ನು ಘಟನೆಯ ನಂತರ ಚಾಲಕ ಟಿಪ್ಪರ್ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದು ಕಾರು ಚಾಲಕರು ಚೇಸ್ ಮಾಡಿ ವಾಹನ ತಡೆದು ನಿಲ್ಲಿಸಿದ್ದಾರೆ. ಹೀಗಾಗಿ ಟಿಪ್ಪರ್ ಚಾಲಕನ ವಿರುದ್ಧ ಕಾರುಗಳ ಮಾಲೀಕರ ಆಕ್ರೋಶ ಹೊರಹಾಕಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಓವರ್ಟರ್ನ್ ಲೋಡ್ ಹಾಕೊಂಡು ಟಿಪ್ಪರ್ ಸಂಚಾರ ಮಾಡಿದ್ದಲ್ಲದೆ ಟೈರ್ ಸವೆತ ಹಿನ್ನೆಲೆ ಬ್ಲಾಸ್ಟ್ ಆಗಿದೆ ಅಂತ ಕಾರು ಮಾಲೀಕರು ಟಿಪ್ಪರ್ ಚಾಲಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾನು ಗಾಡಿ ಬರ್ತಾ ಇದ್ದೆ, ಗಾಡಿ ಸೈಡ್ಗೆ ಹಾಕಿ ಊಟ ಮಾಡೋಣ ಅಂತ ನಿಲ್ಸ್ಕೊಂಡಿದ್ದೆ. ಗಾಡಿ ಒಂದು ಇನೋವಾ, ಒಂದು ಕ್ರೆಟಾ ಕಾರು, ಒಂದು ಬೇಕ್ರಿ ಇತ್ತು. ನಾನು ಗಾಡಿಗೆ ಊಟ ಮಾಡ್ಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ರೈಟಲ್ಲಿ ನಿಲ್ಸ್ಕೊಂಡು ಗಾಡಿ ನಿಂತ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದು ಒಂದು ಕಲ್ಲು, ದಪ್ಪು ಕಲ್ಲು, ಸಣ್ಣ ಕಲ್ಲೆಲ್ಲ ಹೊಡೆದು ಈ ಥರ ಒಂದು ಭರತ್ ಬೆನ್ಸು ಓವರ್ಲೋಡ್ ಹಾಕಿ ನಮ್ಮ ಗಾಡಿಗೆ ಏನು ಇಲ್ಲದೇ ಇರೋ ಕಾರಣ ಒಂದು ಟೈರ್ ನೋಡಿ ತುಂಬ ವೀಕ್ ಆಗಿದೆ. ಇದು ಸಮಾಜದಲ್ಲಿ ಏನು ನಾನು ಕೇಳಿದೆ ಒಂದು ಡ್ರೈವರ್ ಹತ್ರ ಬಂದು ಆದಾಗ ನಿಲ್ಸಪ್ಪ ಅಂತಂದರೆ 1 ಕಿಲೋಮೀಟ್ರ್ ಮುಂದೆ ತಂದು ಗಾಡಿ ನಿಲ್ಲಿಸಿದ್ದಾನೆ. ಏನಕ್ಕೆ ಅಂತಂದು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಯಾರಾದ್ರೂ ಒಬ್ಬರ ಮೇಲೆ ಹತ್ತಿಸ್ಬಿಟ್ಟು ಹೋದರೆ ಸಮಾಜದಲ್ಲಿ ಇದೇನೇ ನ್ಯಾಯ ಕೊಡೋದಂಥದ್ದು? ಈ ರೋಡಿಂದ ಪ್ರಾಬ್ಲಮ್ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳಿದ್ರೆ ಗಾಡಿ ಡ್ರೈವರ್ ಆಗಿದ ಮೇಲೆ ಇನ್ಸ್ಟೆಂಟ್ ಆಗಿದ್ಮೇಲೆ ನಿಲ್ಲಿಸ್ಬಿಟ್ಟು ಮಾತಾಡಬೇಕು. ಮಾನವೀಯತೆ ದೃಷ್ಟಿ ಅದನ್ನು ಕೇಳ್ತಾ ಇರೋದು. ಮಾನವೀಯತೆ ಇಲ್ಲದೆ ಡ್ರೈವರ್ 1 ಕಿಲೋಮೀಟ್ರ್ ಮುಂದೆ ಬಂದು ನಿಲ್ಲಿಸ್ಬಿಟ್ಟು ಏನಾಗಿದೆ ನನಗೇನು ಗೊತ್ತು, ಓನರ್ ಕರೆಸ್ತೀನಿ ಮಾತಾಡ್ತೀನಿ ಅಂತ ಅಂದರೆ ಏನು ಅರ್ಥ? ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಗಾಡಿ ತಗೊಂಡು 2 ತಿಂಗಳಾಗಿದೆ. ನಾನು ಕಷ್ಟಪಟ್ಟು ರೂಪಾಯಿನ ಕೂಡಿಟ್ಟು ಗಾಡಿ ತೊಗೊಂಡಿದ್ದೀನಿ. ಗಾಡಿ ಗ್ಲಾಸು ನೋಡಿ, ಬನ್ನಿ ಇಲ್ಲಿ ಈ ಗ್ಲಾಸ್ ಹೊಡೆದೋಗಿದೆ, ಇಲ್ಲಿ ಹೊಡೆದೋಗಿದೆ, ಇಲ್ಲಿ ಡೆಂಟಾಗಿದೆ. ಇದರಲ್ಲಿ ಯಾರು ಮಾಡಿಸ್ಕೊಡ್ತಾರೆ ನಮಗಿದೆ? ಚದಲ್ಪುರ ಗೇಟಲ್ಲಿ ಟೈರ್ ಹೊಡೆದೋಯ್ತು. ಬರೀ ಜಲ್ಲಿ ರೋಡಲ್ಲಿ. ಅದು ನನ್ನ ಗಾಡಿ ಹಿಂದೆ ಕಾರ್ ಯಾವುದು ಬಂದಿಲ್ಲ, ಯಾವುದು ಲಾರಿ ಇಲ್ಲ, ಯಾವುದು 2 ವೀಲರ್ ಇಲ್ಲ. ನಾನು ಬರ್ದೆ ರೈಟ್ ಸೈಡ್, ಇವ್ರು ನಿಲ್ಸಿರೋದು ಅದಕ್ಕೆ ಹೋಟ್ಲದಲ್ಲಿ ನಿಲ್ಸೋರಂತೆ. ಈ ಕಡೆಯಿಂದ ಆ ಕಡೆ ಕಲ್ಲು ಹೊಡೆದಿರೋದು. ರೋಡಲ್ಲಿರೋ ಕಲ್ಲು ಹೊಡೆದ್ರೆ ನಾನು ಲಾರಿ ಮೇಲಿಂದ ಬಿದ್ದಿಲ್ಲ, ನನ್ನ ಟೈರ್ ಮೇಲಿಂದ ಬಿದ್ದಿಲ್ಲ. ರೋಡಲ್ಲಿರೋ ಕಲ್ಲು ಹೊಡೆದಿರೋದು. ಟೈರ್ ಬ್ಲಾಸ್ಟ್ ಆಗಿನೇ ಹೊಡೆದಿರೋ ರೋಡಲ್ಲಿರೋ ಕಲ್ಲು. ರೋಡಲ್ಲಿ ಜಲ್ಲಿ ಕಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಏನು ಟೈರ್ ಹೊಡೆದೋಗ್ತಿದೆ? ಟೈರ್ ಕಂಡೀಷನ್ ಇರಲಿ. ಟೈರ್ ಕಂಡೀಷನ್ ಏನಾಗೈತೆ? ಅದು ಜಲ್ಲಿ ರೋಡಲ್ಲಿ ಟೈರ್ ಹೊಡೆದೋಗಿಲ್ಲ ಹೋಗ್ತೈತಾ? ಲೆಫ್ಟ್ ಸೈಡಲ್ಲಿ ನಿಂತಿರೋ ಗಾಡಿಗೆ ಹೊಡೆದಿರೋದು. ನಾನು ರೈಟ್ ಸೈಡ್ ನಾನು ಹಿಂದೆ ಅವ್ರು ಬಂದಿಲ್ಲ ಕಾರ್ ಅವರು. ಏನು ಟನ್ನೇಜು? 20 ಟನ್ ಐತೆ. 20 ಟನ್ ಐತೆ. ಪರ್ಮಿಟ್ ಐತೆ ಗಾಡಿಗೆ. ಪರ್ಮಿಟ್ ಏನು ವಿತೌಟ್ ಟಿಪ್ಪರ್ ಗಾಡಿ ರೋಡಲ್ಲಿ ಬರಬೇಕಾದ್ರೆ ಫಾಸ್ಟಾಗಿ ಬಂದಿರೋದು. ಫಾಸ್ಟಾಗಿ ಬಂದು ಕಲ್ಲು ಟೈರ್ ಬಸ್ಟಾಗಿ ಕಲ್ಲು ಎಗರಿ ಕಾರಿಗೆ 2 ಕಾರಿಗೆ ಏಟಾಗಿದೆ. ಗ್ಲಾಸ್ ಹೊಡೆದೋಗಿದೆ. ಬೇಕ್ರಿದು 2 ಗ್ಲಾಸ್ ಹೊಡೆದೋಗಿದೆ. ಆದಷ್ಟು ಕಂಟ್ರೋಲಾಗಿ ಬರೋದು ಅವರಿಗೆ ಕಲ್ತ್ಕೊಳಕ್ಕೆ ಹೇಳಿ. ಯಾರಾದರೂ ಅಷ್ಟೇ, ಮನುಷ್ಯನು ಗ್ಲಾಸ್ ಆದರೂ ಪರವಾಗಿಲ್ಲ. ಮನುಷ್ಯರಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಟಿಪ್ಪರ್ ಗಾಡಿಯವರಿಗೆ ಏನು ಮಾಡಬೇಕು? ಆದಷ್ಟು ಒಂದು ಸ್ವಲ್ಪ ಕಂಟ್ರೋಲಾಗಿ ಬರೋಕ್ಕೆ ಹೇಳಿ. ನಾವು ಸ್ಪೀಡಾಗೆ ಬಂದಿದ್ದು, ಲೋಡ್ ಗಾಡಿ ಸ್ಪೀಡಾಗಿ ಬಂದಿರೋದ್ರಿಂದ ಟೈರ್ ಬಸ್ಟಾಗಿ ಕಾರಿಗೆ 2 ಗಾಡಿಗೆ ಏಟಾಗಿದೆ. ಸೋಕೆಸ್ ಗ್ಲಾಸು ಹೋಗಿದೆ. ಏನು ಮಾಡೋದು ಇವಾಗ? ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.